ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ಅಂತೂ ಸಖತ್ತಾಗಿತ್ತು. ನಿಮಗೆ ಹೇಗೆ ಅನಿಸ್ತು ವೀಕ್ಷಕರೇ? ಯಾಕಂತಂದ್ರೆ ಈ ವೀಕ್ ಫುಲ್ಲು ಇಲ್ಲಿ ಫ್ಯಾಮಿಲಿ ರೌಂಡ್ ಇದೆ. ಈಗ ಮನೆ ಒಳಗಡೆ ಫ್ಯಾಮಿಲಿಯವರು ಕೂಡ ಎಂಟ್ರಿ ಆಗಿದ್ದಾರೆ. ಅಂದ್ರೆ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳನ್ನ ಇಲ್ಲಿ ಬಿಟ್ಕೊಟ್ಟಿದ್ದಾರೆ. ಹೌದು, ಆ ಥರ ಹೇಳಬಹುದು. ಇವಾಗ ಎಲ್ಲರೂ ಕೂಡ ಅದೇ ರೀತಿ ಮಾಡಿದ್ದಾರೆ, ಒಂದೊಂದು ಸುಳಿವು ಕೊಟ್ಟಿದ್ದಾರೆ ಯಾವ ತರ ಇಲ್ಲಿ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಈಗ ಎರಡು ಫ್ಯಾಮಿಲಿಗಳು ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಆಗಿದ ತಕ್ಷಣ ಇಲ್ಲಿ ಹಾಡಂತೂ ಮಸ್ತಾಗಿತ್ತು. ಎಲ್ಲರೂ ಕೂಡ ಭರ್ಜರಿಯಾಗಿ ಇಲ್ಲಿ ಡ್ಯಾನ್ಸ್ ಮಾಡಿದ್ರು. ಅದರಲ್ಲೂ ಕೂಡ ಗಿಲ್ಲಿಯವರಂತೂ ಸಖತ್ ಎಂಜಾಯ್ ಮಾಡ್ಕೊಂಡು ಇಲ್ಲಿ ಡ್ಯಾನ್ಸ್ ಮಾಡಿದ್ರು. ಕಾವ್ಯ ಅವ್ರ ಕ್ಯಾಪ್ಟನ್ ಅವರೇ ಇಲ್ಲಿ ಮೈಕ್ ನ ಮರ್ತಿದ್ರು. ಅದಕ್ಕೆ ಇಲ್ಲಿ ಪನಿಷ್ಮೆಂಟ್ ಕೂಡ ಇಲ್ಲಿ ತಗೊಂತಾರೆ. ಅದೇ ಕಪ್ಪೆ ರೀತಿಯಲ್ಲಿ ಇಲ್ಲಿ ನಡಿಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಇಲ್ಲಿ ಕಪ್ಪೆ ರೀತಿ ತರ ಇಲ್ಲಿ ಕುಂಟ್ಕೊಂಡು ಇಲ್ಲಿ ಹೋಗ್ತಾರೆ. ಆದ್ರೆ ಕಾವ್ಯ ಅವ್ರು ಮಾಡ್ಬೇಕಾದ್ರೆ ಇಲ್ಲಿ ಗಿಲ್ಲಿಯವ್ರು ಬರ್ಲಿಲ್ಲ. ಅಶ್ವಿನಿ ಅವ್ರು ಮಾಡ್ಬೇಕಾದ್ರೆ ಬಂದಿದ ತಕ್ಷಣ ಇಲ್ಲಿ ಅಶ್ವಿನಿ ಅವ್ರು ಕೇಳ್ತಾರೆ, ಯಾಕೆ ಫಸ್ಟೇ ಬರ್ಲಿಲ್ಲ ಕಾವ್ಯ ಮಾಡ್ಬೇಕಾದ್ರೆ ಅಂತಂದ್ಬಿಟ್ಟು. ಇಲ್ಲ, ಯಾವುದೋ ವಯಸ್ಸಾಗಿರೋ ಕಪ್ಪೆ ತರ ಹೋಯ್ತಿದ್ದೀರಲ್ವಾ, ಅದಕ್ಕೋಸ್ಕರ ಬಂದೆ, ಮತ್ತೆ ಇಲ್ಲಿ ನಾನು ವಾಶ್ರೂಮ್ಗೆ ಹೋಗಿದ್ದೆ ಅಂತ ಇಲ್ಲಿ ಹೇಳಿದ್ರು. ಅವ್ರು ವಾಶ್ರೂಮ್ಗೆ ಹೋಗಿರ್ಲಿಲ್ಲ, ಕಾಫಿ ಕುಡಿತಿದ್ರು. ಇಲ್ಲಿ ಅಂದ್ರೆ ಅಶ್ವಿನಿ ಅವ್ರು ಯಾವ ತರ ಇಲ್ಲಿ ಕಪ್ಪೆ ತರ ಮಾಡ್ತಾರೆ ಅಂತಂದ್ಬಿಟ್ಟು ನೋಡಕ್ ಬಂದಿದ್ರು. ಸಖತ್ ಅಂದ್ರೆ ಇವರಿಬ್ರು ಏನೇ ಮಾತಾಡಿದ್ರು ಕೂಡ ಸ್ವಲ್ಪ ಕಾಮಿಡಿಯಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಇವರಿಬ್ರು ಕಾಂಬಿನೇಷನ್ ಕೂಡ ತುಂಬಾ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ನೋಡಿ, ಇದಾಗಿದ ತಕ್ಷಣ ಇಲ್ಲಿ ಪೂಜೆ ಮಾಡೋ ವಿಚಾರನ ಇಲ್ಲಿ ಸ್ಪಂದನ ಅವರು ಮತ್ತೆ ಧ್ರುವಂತ್ ಅವರು ಇಲ್ಲಿ ಮಾತಾಡ್ತಾ ಇರ್ತಾರೆ. ರಘು ಅವರು ಮತ್ತೆ ಗಿಲ್ಲಿ ಅವರು ಕೂಡ ಗಾರ್ಡನ್ ಏರಿಯಾದಲ್ಲೇ ಇಲ್ಲಿ ಇರೋ ಕಾರಣ ಅಂದ್ರೆ ಧ್ರುವಂತ್ ಅವ್ರು ಬೇಕು ಅಂತ ಅಂದ್ಬಿಟ್ಟು ಈ ರೀತಿ ಡ್ರಾಮಾ ಏನಾದ್ರೂ ಮಾಡ್ತಾ ಇದ್ದಾರಾ ಅನ್ನೋ ಒಂದು ವಿಚಾರ ಬರುತ್ತೆ. ಅಂದ್ರೆ ಇದು ಪೂಜೆ ಮಾಡಿದ್ರೆ ಅದು ಕೂಡ ಕಂಟೆಂಟ್, ಅದು ಏನ್ ಭಕ್ತಿ ಇದೆಯಪ್ಪ, ಓ ಸಖತ್ತಾಗಿ ಭಕ್ತಿ ಇದೆ, ಬಿಗ್ ಬಾಸ್ ಮನೆಯಲ್ಲೂ ಕೂಡ ದಿನನಿತ್ಯ ಪೂಜೆ ಮಾಡ್ತಾರಲ್ವಾ ಇವರು ಕೂಡ ಅಂದ್ಬಿಟ್ಟು ಅನಿಸ್ಬೇಕು. ಇದು ಕೂಡ ಒಂದು ಕಂಟೆಂಟ್ ಅನ್ನೋ ರೀತಿಲಿ ಇಲ್ಲಿ ಹೇಳ್ತಾರೆ. ಅಂದ್ರೆ ಧ್ರುವಂತ್ ಅವ್ರು ಆ ರೀತಿ ಮಾಡ್ತಲ್ಲ ಅಂತ ಹೇಳ್ತಾರೆ. ಆದ್ರೆ ಸ್ಪಂದನ ಅವರು ನೀವು ಮಾಡ್ತಿರೋದು ಅದೇ ರೀತಿ ಇದೆ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ರಘು ಅವರು ಪೂಜೆ ಮಾಡೋದು ಕೂಡ ಒಂದು ಕಂಟೆಂಟ್ ಅಂತ ಅಂದ್ಬಿಟ್ಟು. ನೋಡಿ, ಕೆಲವೊಬ್ರು ಏನ್ದ್ರಲ್ಲಿ ಕಂಟೆಂಟ್ ಹುಡುಕ್ತಾರೆ ಅಂತಂದ್ರೆ ಈ ತರ ಪೂಜೆ ಮಾಡಿದ್ರು ಕೂಡ ಜನಗಳು ನಮ್ಗೆ ಓಟ್ ಹಾಕ್ಬಿಡ್ತಾರೆ. ಅಂದ್ರೆ ಭಕ್ತಿಗೆ ಮೆಚ್ಕೊಂಡ್ಬಿಡ್ತಾರೆ. ಅದು ರಿಯಲ್ ಆಗಿರ್ಲಿ ಫೇಕ್ ಆಗಿರ್ಲಿ, ಒಟ್ನಲ್ಲಿ ನೋಡಿದಾಗ ಏನೋ ಒಂದು, ಇವಾಗ ಹೇಳ್ತಾರ ಸಿಂಪತಿ ಕಾರ್ಡ್ ಅಂತ ಇರ್ಬೋದು, ಯಾವ ಈ ತರ ಕಾರ್ಡ್ಗಳನ್ನ ಪ್ಲೇ ಮಾಡಿದಾಗ ಕಂಟೆಂಟ್ಗೋಸ್ಕರ ಅಂತ ಹೇಗೆ ಅನ್ಸುತ್ತೋ ಪೂಜೆ ಮಾಡಿದಾಗೂ ಕೂಡ ಕೆಲವೊಬ್ರಿಗೆ ಹಾಗೆ ಅನ್ಸುತ್ತೆ. ಬಟ್ ಕೆಲವೊಬ್ರು ಭಕ್ತಿಯಿಂದ ಶ್ರದ್ಧೆಯಿಂದ ಇಲ್ಲಿ ಪೂಜೆ ಮಾಡೇ ಮಾಡ್ತಾರೆ. ಸ್ಪಂದನ ಅವ್ರಿಗೆ ಯಾಕತ್ರ ಅನಿಸ್ತೋ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಕೆಲವೊಬ್ರು ಹುಷಾರಾಗಿ ಆಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅಂದ್ರೆ ಕಂಟೆಂಟ್ಗೋಸ್ಕರ ಈ ರೀತಿ ಮಾಡದೇ ಇದ್ರೆ ಒಳ್ಳೇದು. ಅವರು ಏನಿದ್ದಾರೆ ಅದನ್ನ ಇಲ್ಲಿ ತೋರಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇದಾಗಿದ್ದಷ್ಟೇ ಬಿಗ್ ಬಾಸ್ ಮನೆಯೊಳಗಡೆ ಇಲ್ಲಿ ರಾಶಿಕಾ ಅವರು ತಮ್ಮ ಅವರು ಎಂಟ್ರಿ ಕೊಡ್ತಾರೆ. ಸಖತ್ತಾಗಿತ್ತು ಅಂತ ಹೇಳ್ಬೋದು ಎಂಟ್ರಿ. ರಾಶಿಕಾ ಅವರು ಓಡ್ ಬರ್ತಾರೆ. ಅಂದ್ರೆ ಅವ್ರ ತಮ್ಮ ಏನ್ ಇವಾಗ ಎಂಟ್ರಿ ಆದ್ರೂ ಅಂದ್ರೆ ಅಲ್ಲಿ ಇಲ್ಲಿ ಓಡೋದು ಮತ್ತೆ ತಪ್ಪಿಸ್ಕೊಡೋದು ಮತ್ತೆ ಇವರೆಲ್ಲ ಕೂಡ ಹಿಡಿಯೋದು ತುಂಬಾ ಚೆನ್ನಾಗಿತ್ತು. ಆದ್ರೆ ಇಲ್ಲಿ ಯಾರೋ ಮನೆಗೆ ಬಂದಿದ್ದಾರೆ, ನಿಮ್ ತಮ್ಮನ ಅಂತ ಇಲ್ಲಿ ಕೇಳ್ತಾರೆ. ಅದಕ್ಕೆ ಈಗ ನನ್ನ ತಮ್ಮ ಅಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹೆಲ್ಮೆಟ್ ಹಾಕಿರ್ತಾರಲ್ವಾ, ಅದಕ್ಕೋಸ್ಕರನೇ ಗೊತ್ತಾಗಲ್ಲ. ಆ ನಂತರ ಹೆಲ್ಮೆಟ್ ತೆಗೆದಿದ ತಕ್ಷಣ ಗೊತ್ತಾಗುತ್ತೆ. ನೋಡಿ, ಕೆಲವೊಂದ್ಸತಿ ಜೊತೆಗಿದ್ರು ಕೂಡ ಅವ್ರದ್ದು ವ್ಯಾಲ್ಯೂ ಏನು ಅಂತ ಗೊತ್ತಾಗಲ್ಲ. ಸ್ವಲ್ಪ ದೂರ ಆದ್ಮೇಲೆ ಅವ್ರ ವ್ಯಾಲ್ಯೂ ಏನು ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗುತ್ತೆ. ಆ ಒಂದು ವಿಚಾರನ ಅಂದ್ರೆ ರಾಶಿಕಾ ಅವ್ರದ್ದು ಮತ್ತೆ ಅವ್ರ ತಮ್ಮನ ವಿಚಾರ ಏನಿತ್ತು ಅವರು ಕೂಡ ಇಲ್ಲಿ ಹಂಚ್ಕೊಂಡ್ರು. ಮತ್ತೆ ರಾಶಿಕಾ ಅವರ ತಾಯಿ ಬಂದ್ಬಿಟ್ಟು ಇಲ್ಲಿ ಒಂದು ಮಾತನ್ನ ಹೇಳಿದ್ರು, ಎಲ್ರ ಜೊತೆನೂ ಕೂಡ ಇಲ್ಲಿ ಮಾತಾಡು ಅಂತ ಅಂದ್ಬಿಟ್ಟು. ನೋಡಿ, ಬಿಗ್ ಬಾಸ್ ಮನೆಯಲ್ಲಿ ಇರೋರು ಹೇಳಿದಾಗ ಅಂದ್ರೆ ನೀನು ಜಾಸ್ತಿ ಒಬ್ಬರತನೇ ಕುತ್ಕೊಂಡು ಮಾತಾಡ್ತಿರ್ತೀಯ ಅಂತ ಹೇಳಿದಾಗ ಅವ್ರ ತಲೆಗೆ ಹೋಗಿರ್ಲಿಲ್ಲ. ಅಟ್ಲೀಸ್ಟ್ ಇವಾಗ ಸ್ವತಃ ಅವ್ರ ತಾಯಿನೇ ಇಲ್ಲಿ ಹೇಳಿದ್ದಾರೆ, ಎಲ್ರ ಜೊತೆನೂ ಕೂಡ ಮಾತಾಡು, ಎಲ್ರ ಜೊತೆನೂ ಕೂಡ ಇಲ್ಲಿ ಬೆರಿ, ಮತ್ತೆ ಒಂದೇ ಕಡೆ ಸ್ಟಿಕ್ ಆಗಬೇಡ ಅಂತ ಇಲ್ಲಿ ಹೇಳಿದ್ದಾರೆ. ನೋಡೋಣ ಫ್ಯಾಮಿಲಿಗಳು ಹೊರಗಡೆ ಬಂದ ಮೇಲೆ ಯಾವ್ಯಾವ ರೀತಿ ಇಲ್ಲಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು. ಕೆಲವೊಬ್ಬರಿಗೆ ನೀಟಾಗಿ ಗೊತ್ತಾಗ್ತಿದೆ. 99% ಇಲ್ಲಿ ರಾಶಿಕಾ ಅವ್ರದ್ದು ಮಿಸ್ಟೇಕ್ ಆಗ್ತಿರೋದೇ ಇಲ್ಲಿ ಈ ಒಂದು ವಿಚಾರದಲ್ಲಿ. ಜಾಸ್ತಿ ಒಬ್ಬರ ಹತ್ರನೇ ಕಾಣಿಸ್ಕೊಂತಾರೆ, ಎಲ್ಲರ ಹತ್ರನೂ ಬೆರಿ ಅಂತ ಅಂದ್ಬಿಟ್ಟು ಸ್ವತಃ ಅವ್ರ ತಾಯಿ ಹೇಳಿದ್ದಾರೆ. ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಇವರು ಆಡ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ. ಅವ್ರದ್ದು ಫ್ಯಾಮಿಲಿ ಎಂಟರ್ ಆಗಿದ ತಕ್ಷಣ ಇಲ್ಲಿ ಧನುಷ್ ಅವರು ಗಿಲ್ಲಿ ಅವರು ಮಾತಾಡ್ತಾ ಇರ್ತಾರೆ. ಕಾವ್ಯ ಅವರು ಕೂಡ ಅಲ್ಲೇ ಇರ್ತಾರೆ. ಅಂದ್ರೆ ಕಿಚನ್ ರೂಮ್ ಅಲ್ಲಿ ಒಂದು ಮಾತುಕತೆ ಮಾಡ್ತಾ ಇರ್ತಾರೆ. ಈಗ ರಾಶಿಕಾ ಅವ್ರ ಫ್ಯಾಮಿಲಿ ಎಂಟ್ರಿ ಆಗಿದೆ. ಕಾವ್ಯ ಅವ್ರ ಫ್ಯಾಮಿಲಿ ಬಂದಾಗ ಗಿಲ್ಲಿ ಅವ್ರಿಗೆ ಏನಾದ್ರು ಬೈತಾರ ಅಂತ ಅಂದ್ಬಿಟ್ಟು ಅಥವಾ ಯಾವ ರೀತಿ ಬೈತಾರೆ ಅಂತ ಅಂದ್ಬಿಟ್ಟು ನೋಡ್ಬೇಕಿದೆ, ಸಖತ್ ಕ್ಯೂರಿಯಾಸಿಟಿ ಇದೆ ಅಂತ ಇಲ್ಲಿ ಧನುಷ್ ಅವ್ರು ಕೂಡ ಇಲ್ಲಿ ಹೇಳ್ತಾರೆ. ಅದಕ್ಕೆ ಕಾವ್ಯ ಅವ್ರು ಕೂಡ ಇಲ್ಲಿ ಹೇಳ್ತಾರೆ, ಹೌದು ಏನ್ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು, ಗಿಲ್ಲಿ ಹತ್ರ ಏನ್ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ನೋಡ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ನೋಡಿ, ಕೆಲವೊಬ್ರು ಚೆನ್ನಾಗಿ ಗೆಸ್ಸಿಂಗ್ ಪ್ರಕಾರ ಗೊತ್ತು ಯಾರ್ಯಾರ ಫ್ಯಾಮಿಲಿ ಬಿಗ್ ಬಾಸ್ ಮನೆಯೊಳಗಡೆ ಇಲ್ಲಿ ಎಂಟ್ರಿ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಈಗ ಟೋಟಲ್ ಆಗಿ 3 ಫ್ಯಾಮಿಲಿಗಳು ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಟ್ಟಂಗಾಯ್ತು. ಇನ್ನು ಯಾರ ಫ್ಯಾಮಿಲಿ ನಾಳೆ ಬರ್ತಾರೆ ಅಂತ ನೋಡ್ಬೇಕಿದೆ. ಅಂದ್ರೆ ಇವ್ರುಗಳು ಮಾತಾಡೋ ಪ್ರಕಾರ ನೋಡೋದಾದ್ರೆ ಇಲ್ಲಿ ಕಾವ್ಯ ಅವ್ರ ಫ್ಯಾಮಿಲಿ ಖಂಡಿತವಾಗ್ಲೂ ಬರ್ತಾರೆ ಅಂತ ಅನಿಸ್ತದೆ. ಯಾಕಂದ್ರೆ ಆಲ್ಮೋಸ್ಟ್ 3 ಜನ ಒಟ್ಟಿಗೆ ಕಳಿಸಿದ್ದಾರೆ ಅಂತಂದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ. ಇನ್ನು ನೆಕ್ಸ್ಟ್ ಬೆಳಿಗ್ಗೆ ಫಸ್ಟ್ ಪ್ರೊಮೋನೆ ಅದು ಬಿಡ್ಬೋದು, ಕಾವ್ಯ ಅವ್ರ ಫ್ಯಾಮಿಲಿ ಇಲ್ಲಿ ಬರ್ತಾರೆ ಅಂತ ಅನ್ಕೊಂಡಿದೀನಿ. ನೋಡೋಣ ನಿಮ್ ಪ್ರಕಾರ ಯಾರ ಫ್ಯಾಮಿಲಿ ಒಳಗಡೆ ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಹೇಳಿ. ಇದೆಲ್ಲ ಆಗಿದ ತಕ್ಷಣನೇ
ಹುಡುಗರಲ್ಲಿ ಯಾರು ತುಂಬಾನೇ ನಿಮ್ಗೆ ಇಷ್ಟ ಅಂತಂದ್ಬಿಟ್ಟು ರಾಶಿಕ್ ಅವ್ರ ತಮ್ಮನ್ನ ಕೇಳ್ತಾರೆ. ಅದಕ್ಕೆ ರಘು ಅವರು ನಂಗೆ ತುಂಬಾ ಇಷ್ಟ ಆಗ್ತಾರೆ ಅಂತಂದ್ಬಿಟ್ಟು ರಾಶಿಕ್ ಅವ್ರ ತಮ್ಮ ಹೇಳ್ತಾರೆ. ಆದ್ರೆ ಈ ಒಂದು ಕ್ವಶನ್ ನ ಕೇಳಿದ್ದು ಗಿಲ್ಲಿ ಅವರು. ಏನಕ್ಕೆ ಅಂತಂದ್ರೆ ಅವ್ರ ಹೆಸರು ಏನಾದ್ರು ಹೇಳ್ತಾರಾ ಅಂತ ಅಂದ್ಬಿಟ್ಟು ಅವ್ರು ಎಲ್ಲರ ಹತ್ರನೂ ಕೂಡ ಕಾಮಿಡಿಯಾಗಿ ಮಾಡ್ತಾ ಇರ್ತಾರೆ ಬಿಡಿ, ಇಲ್ಲೂ ಕೂಡ ಕಾಮಿಡಿಯಾಗಿ ಇಲ್ಲಿ ಕೇಳಿದ್ರು. ಆದ್ರೆ ಸ್ಪಂದನ ಅವ್ರು ಬಂದ್ಬಿಟ್ಟು ಕೇಳ್ತಾರೆ ಹುಡುಗರಲ್ಲಿ ಯಾರು ಇಷ್ಟ ಆಗಲ್ಲ ಅಂತಂದ್ಬಿಟ್ಟು. ಅದಕ್ಕೆ ಇಲ್ಲಿ ರಾಶಿಕ್ ಅವ್ರ ತಮ್ಮ ಬಂದ್ಬಿಟ್ಟು ಗಿಲ್ಲಿನ ಕಂಡ್ರೆ ಇಷ್ಟ ಆಗಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ವೀಕ್ಷಕರೇ, ನಿಜವಾಗ್ಲೂ ಕೂಡ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ? ಅವ್ರು ತಮಾಷೆ ಮಾಡಿದ್ರು ಕೂಡ, ಆದ್ರೆ ಗಿಲ್ಲಿಯವ್ರ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಬೇಜಾರ್ ಆಗಿರುತ್ತೆ. ನಿಮಗೆ ಹೇಗೆ ಅನಿಸ್ತು ಈ ಒಂದು ವಿಚಾರದ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇದೆಲ್ಲ ಆಗಿದ ತಕ್ಷಣನೇ ಪಾಸು ಪ್ಲೇ ರಿಲ್ಯಾಕ್ಸು ಕಳೆದ ಸೀಸನ್ ಅಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಈಗ ಯಾರನ್ನ ಫ್ಯಾಮಿಲಿಗಳು ಎಂಟ್ರಿ ಇದೆ ಅಂತಂದ್ರೆ, ಅಂದ್ರೆ ಆ ವೀಕ್ ಫ್ಯಾಮಿಲಿ ರೌಂಡ್ ಇತ್ತು ಅಂತಂದ್ರೆ ಯಾರ್ಯಾರ ಫ್ಯಾಮಿಲಿ ಬರ್ತಿರ್ತಾರೋ ಮೇನ್ ಆಗಿ ಅವ್ರನ್ನ ಇಲ್ಲಿ ಪಾಸ್ ಅಂತ ಮಾಡ್ತಾರೆ. ಆ ನಂತರ ಇಲ್ಲಿ ಪ್ಲೇ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಮತ್ತೆ ಇವರೆಲ್ಲರೂ ಎಂಟ್ರಿ ಹಾಕೋ ಮುಂಚೆನೆ ಇಲ್ಲಿ ಹೇಳ್ತಾರೆ. ಫಸ್ಟ್ ಇಲ್ಲಿ ಗಿಲ್ಲಿಯವ್ರಿಗೆ ಪ್ಲೇ ಹೇಳ್ತಾರೆ, ಮಿಕ್ಕದವ್ರೆಲ್ರಿಗೂ ಕೂಡ ಇಲ್ಲಿ ಪಾಸ್ ಹೇಳ್ತಾರೆ. ಸಖತ್ತಾಗಿ ಮಾಡ್ಬಿಟ್ರು ಪಾಪ, ಇಲ್ಲಿ ಅಧ್ವಾನ ಮಾಡ್ಬಿಟ್ರು ಗಿಲ್ಲಿಯವ್ರನ್ನ. ಕಿವಿಲಿ ಹೂ ಸಿಕ್ಸೋದಿರ್ಬೋದು, ಮತ್ತೆ ಇಲ್ಲಿ ಮುಖಕ್ಕೆ ಪೌಡ್ರ್ ಹಾಕೋದಿರ್ಬೋದು, ಮತ್ತೆ ಕ್ರೀಮ್ ಅಂತೂ ಸಿಕ್ಕಾಪಟ್ಟೆ ವೇಸ್ಟ್ ಮಾಡ್ಬಿಟ್ರಪ್ಪ. ಬೇಜಾರಾಗುತ್ತೆ. ಯಾಕಂತಂದ್ರೆ ಅವರು ತಲೆ ತುಂಬಾ ಹಾಕಿದ್ರು. ಗಿಲ್ಲಿಯವರು ಏನು ಕಮ್ಮಿ ಇಲ್ಲ ಬಿಡಿ. ರಘು ಅವ್ರು ಕೆಳಗಡೆ ಕೂತಾಗ ಅಂದ್ರೆ ಗಿಲ್ಲಿಯವ್ರಿಗೆ ಪ್ಲೇ ಹೇಳ್ತಾರೆ. ಆ ನಂತರ ರಘು ಅವ್ರು ಕೆಳಗಡೆ ಕೂತಾಗ ಹೊಟ್ಟೆ ಮೇಲೆಲ್ಲ ಇಲ್ಲಿ ಬರೀತಿರ್ತಾರೆ ಚಿತ್ರಗಳನ್ನ. ಅಂದ್ರೆ ಗಿಲ್ಲಿಯವ್ರು ಶರ್ಟ್ನ ಮೇಲೆ ಎತ್ಬಿಟ್ಟು ಹೊಟ್ಟೆ ಮೇಲೆ ಚಿತ್ರ ಬಡ್ಸ್ಕೊಂಡು ಕೂತಿರ್ತಾರೆ. ಅದಕ್ಕೆ ಎಲ್ಲರೂ ಕೂಡ ಮಿದ್ದವ್ರೆಲ್ಲರೂ ಕೂಡ ಇಲ್ಲಿ ನೀವು ಪಾಸ್ ಅಂತ ಹೇಳಿ ಗಿಲ್ಲಿಯವ್ರ ಒಬ್ಬರಿಗೆ ಇಲ್ಲಿ ಹೇಳಿದಾಗ ಅವರು ಕೂಡ ಸ್ಪ್ರೇನ ಹಾಕ್ತಾರೆ. ಬಟ್ ಅಶ್ವಿನಿ ಅವ್ರಿಗೆ ಗಿಲ್ಲಿಯವ್ರನ್ನ ಪಾಸ್ ಅಂತ ಹೇಳಿ ಅಶ್ವಿನಿ ಅವ್ರನ್ನ ಪ್ಲೇ ಅಂತ ಹೇಳ್ತಾರೆ. ಕಾವ್ಯ ಅವ್ರನ್ನ ಕೂಡ ಇಲ್ಲಿ ಪ್ಲೇ ಅಂತ ಹೇಳ್ತಾರೆ. ಫಸ್ಟಿಗೆ ಎಲ್ಲರೂ ಕೂಡ ಸಖತ್ತಾಗಿ ಕ್ವಾಟ್ಲೆ ಕೊಟ್ಟಿದ್ರು. ಯಾಕಂದ್ರೆ ಫಸ್ಟಿಗೆ ಇಲ್ಲಿ ಪ್ಲೇ ಅಂತ ಹೇಳಿದ್ದು ಗಿಲ್ಲಿಯವ್ರಿಗೆ ಮಾತ್ರನೇ, ಮಿಗ್ದವ್ರೆಲ್ಲರೂ ಕೂಡ ಪಾಸ್ ಅಂತ ಹೇಳಿದ್ರ. ಕಾವ್ಯ ಅವ್ರಿಗೆ ಲಿಫ್ಟಿಕಲ್ಲಿ ಸಿಕ್ಕಾಪಟ್ಟೆ ಬಳಿತಾರೆ. ಆ ನಂತರ ಸ್ಪಂದನ ಅವ್ರಿಗೂ ಕೂಡ ಇಲ್ಲಿ ಬಳಿತಾರೆ. ಅಂದ್ರೆ ಒಬ್ಬೊಬ್ರಿಗೆ ಇಲ್ಲಿ ಈ ರೀತಿಯಾಗಿ ಮಾಡಿದ ತಕ್ಷಣ ನೆಕ್ಸ್ಟ್ ಗಿಲ್ಲಿಯವ್ರು ಸಿಕ್ಕಾಕೊಂತಾರೆ. ಎಲ್ಲರೂ ಕೂಡ ಸಖತ್ತಾಗಿ ಒಂದು ಅವತಾರನೇ ಕೊಟ್ಟರು ಅಂತಾನೆ ಹೇಳ್ಬೋದು. ಕಿವಿಲಿ ಹೂ ಇರ್ಬೋದು, ಸ್ಪ್ರೇ ಇರ್ಬೋದು, ಮತ್ತೆ ಇಲ್ಲಿ ಮೆಣಸಿನ್ಕಾಯಿನೂ ಏನೋ ಇದು ಮಾಡ್ತಾರೆ. ಅದಾಗಿದ ತಕ್ಷಣ ಇಲ್ಲಿ ಅಶ್ವಿನಿ ಅವ್ರು ಬಂದ್ಬಿಟ್ಟು ಜೊಡೆ ಎಲ್ಲ ಇಲ್ಲಿ ಹಾಕ್ತಾರೆ. ಈ ಒಂದು ಅವತಾರ ಯಾರಿಗೂ ತುಂಬಾ ಚೆನ್ನಾಗಿತ್ತು ವೀಕ್ಷಕರೇ, ಕಮೆಂಟ್ ಅಲ್ಲಿ ತಿಳಿಸಿ. ಯಾರ ಅವತಾರ ತುಂಬಾನೇ ಇಷ್ಟ ಆಯ್ತು ಅಂತಂದ್ಬಿಟ್ಟು. ಕಾವ್ಯ ಅವ್ರು ಇರ್ಬೋದು, ಸ್ಪಂದನ ಅವ್ರು ಇರ್ಬೋದು, ಎಲ್ರಿಗೂ ಕೂಡ ಬರೋದ್ರು. ಆ ಕಡೆ ಈ ಕಡೆ ಇರ್ಬೋದು, ಮತ್ತೆ ಇಲ್ಲಿ ಆ ಒಂದು ಪೌಡ್ರು ಹಾಕೋದಿರ್ಬೋದು, ಮತ್ತೆ ಹಿಟ್ಟು ಹಾಕೋದಿರ್ಬೋದು, ಕೊತ್ತಂಬರಿ ಸೊಪ್ಪು ಹಾಕೋದಿರ್ಬೋದು, ಎಲ್ಲಾನು ಕೂಡ ಒಂದು ಹದಗೆಡಿಸ್ರು ಅಂತಾನೆ ಹೇಳ್ಬೋದು. ಯಾರು ವಿಚಿತ್ರವಾಗಿತ್ತು ಅಂತಂದ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಇದೆಲ್ಲ ಆಗಿದ ತಕ್ಷಣ ಇಲ್ಲಿ ಹೆಂಗಿದ್ರು ಕೂಡ ಫ್ಯಾಮಿಲಿ ವೀಕು ಎಲ್ಲರೂ ಕೂಡ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇರ್ತಾರೆ. ಫಸ್ಟ್ ರಾಶಿಕ್ ಅವ್ರ ಫ್ಯಾಮಿಲಿ ಬಂದಿದ್ರಲ್ಲ, ಸೂರಜ್ ನನ್ನ ಬೆಸ್ಟ್ ಫ್ರೆಂಡು ಅಂತಂದ್ಬಿಟ್ಟು ಇಲ್ಲಿ ರಾಶಿಕ್ ಅವರು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ. ಯಾಕಂತಂದ್ರೆ ಗೊತ್ತು ಆಲ್ಮೋಸ್ಟ್ ಆಗಿ ಎಲ್ರಿಗೂ ಕೂಡ ಸೂರಜ್ ಅವ್ರನ್ನ ಕಂಡ್ರೆ ಜಾಸ್ತಿ ಇಷ್ಟ ಅಂತ ಕೂಡ. ಸ್ವಲ್ಪ ಇಲ್ಲಿ ಇಬ್ರು ಕೂಡ ಲಿಮಿಟ್ ಅಲ್ಲಿ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅಂದ್ರೆ ಇವ್ರು ಏನ್ ಮಾತಾಡ್ತಾ ಇದಾರೋ ಇಲ್ಲಿ ಆಟದ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು. ಆ ಒಂದು ವಿಚಾರದಲ್ಲಿ ಇಲ್ಲಿ ಹೇಳಿದಷ್ಟೇ. ಸ್ವಲ್ಪ ಚೆನ್ನಾಗಿ ಆಡ್ತಾ ಇದೀಯಾ, ಸ್ವಲ್ಪ ಗಮನ ಕೊಡು ಆಟದ ಬಗ್ಗೆ, ಒಂದೇ ಕಡೆ ಇಲ್ಲಿ ಕುತ್ಕೋಬೇಡ. 4 ದಿವಸ ನೀನು ಚೇಂಜ್ ಆದಂಗೆ ಕಾಣಿಸ್ತೀಯ, ಮತ್ತೆ ಅದೇ ತಪ್ಪು ಮಾಡ್ತೀಯ ಅಂತ ಇಲ್ಲಿ ರಾಶಿಕ್ ಅವ್ರ ತಾಯಿ ಇಲ್ಲಿ ಹೇಳ್ತಾರೆ. ಅಂದ್ರೆ ಸೂರಜ್ ಅವ್ರನ್ನ ಏನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೋ ನನ್ನ ಬೆಸ್ಟ್ ಫ್ರೆಂಡ್ ಅಂತಂದ್ಬಿಟ್ಟು. ಇದಾದ್ಮೇಲೆ ಇಲ್ಲಿ ರಾಶಿಕ್ ಅವ್ರ ತಾಯಿ ಹೇಳ್ತಾರೆ ಒಂದೇ ಕಡೆ ಸ್ಟಕ್ ಆಗ್ತಿದ್ಯಾ, ಆ ರೀತಿ ಆಡಬೇಡ ಅಂತಂದ್ಬಿಟ್ಟು. ಯಾಕಂದ್ರೆ ಅವ್ರಿಗೆ ಗೊತ್ತು ಚೆನ್ನಾಗಿ ಇಲ್ಲಿ ಹೊರಗಡೆ ಏನೆಲ್ಲ ನಡೀತಿದೆ ಅಂತಂದ್ಬಿಟ್ಟು. ಕಿವಿ ಮಾತಂತೂ ಇಲ್ಲಿ ಹೇಳಿದ್ದಾರೆ. ನೋಡೋಣ ರಾಶಿಕ್ ಅವರು ಬದಲಾಗ್ತಾರ ಅಥವಾ ಬದಲಾಗದೆ ಹಾಗೆ ಹೊರಗಡೆ ಬರ್ತಾರಾ ಅಂತಂದ್ಬಿಟ್ಟು. ಇದೆಲ್ಲ ಆಗಿದ ತಕ್ಷಣ ಯಾರು ಅರಿಯದ ರಾಶಿಕ್ ಅವ್ರನ್ನ ಪರಿಚಯ ಮಾಡ್ಕೊಡಿ ಅಂತಂದ್ಬಿಟ್ಟು ಅವ್ರ ತಾಯಿಗೆ ಮತ್ತೆ ಅವ್ರ ತಮ್ಮ ಅವ್ರಿಗೆ ಇಲ್ಲಿ ಹೇಳ್ತಾರೆ. ಅಂದ್ರೆ ಇವಾಗ ನಾವು ಬಿಗ್ ಬಾಸ್ ನಲ್ಲಿ ಏನ್ ನೋಡಿದೀವೋ ಅದು ಅಲ್ದಿರೋ ವಿಚಾರಣ ಏನಾದ್ರೂ ಇದ್ರೆ ಇಲ್ಲಿ ಹೇಳ್ಕೊಳ್ಬಹುದು ಅಂತ ಇಲ್ಲಿ ಹೇಳ್ತಾರೆ. ತುಂಬಾ ಚೆನ್ನಾಗಿ ಇಲ್ಲಿ ಅವ್ರ ತಾಯಿಯವರು ಹೇಳ್ತಾರೆ. ನೋಡಿ, ಎಷ್ಟೇ ಬಿಸಿ ಇದ್ರು ಕೂಡ ಮಕ್ಕಳು ಮೇನ್ ಆಗಿ ತಾಯಿ ತಂದೆ ಬಯಸೋದು ಒಂದೇ. ನೀನು ಎಷ್ಟು ದುಡ್ಡು ತಂದೆ, ಎಷ್ಟು ಕಾಸನ್ನ ಸಂಪಾದನೆ ಮಾಡಿದೆ ಅಂತ ಇಲ್ಲಿ ಯಾರು ಕೂಡ ಕೇಳಲ್ಲ. ನೀನು ಉಂಡ, ನೀನು ತಿಂದ ಅಂತ ಇಲ್ಲಿ ಕೇಳ್ತಾರೆ. ಅದೇ ರೀತಿ ಸೇಮ್ ಎಕ್ಸ್ಪೆಕ್ಟೇಷನ್ ಕೂಡ ಇಲ್ಲಿ ತಂದೆ ತಾಯಿಗಳು ಇಲ್ಲಿ ಇಟ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ರಾಶಿಕ್ ಅವ್ರ ತಾಯಿ ಮನೆಯಲ್ಲಿ ಒಂದು ಗಂಡು ಮಗ ಇದ್ದಂಗೆ ಅಂತ ಇಲ್ಲಿ ಹೇಳಿದ್ರು. ನಿಜವಾಗ್ಲೂ ಕೂಡ ಅವ್ರು ಹೇಳಿದ್ದು ಒಂದು ಖುಷಿಯಾಗಿದೆ ಏನಪ್ಪಾ ಅಂತಂದ್ರೆ, ಇಂಥ ಮಗಳನ್ನ ನಾವು ಪಡೆಯಕ್ಕೆ ಇಲ್ಲಿ ಪುಣ್ಯ ಮಾಡಿದೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ಈ ತರ ತಂದೆ ತಾಯಿಗಳು ಹೊಗಳೋದು ತುಂಬಾನೇ ಕಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿ ಸತಿ ಎಷ್ಟೊಂದು ವಿಚಾರಕ್ಕೆ ಇಲ್ಲಿ ಬಯಸ್ಕೊಂತಿರ್ತೀವಿ. ಅದರಲ್ಲೂ ಕೂಡ ಹುಡುಗಿಯರು ಅಂತಂದ್ರೆ ನಿಮ್ಗೆ ಗೊತ್ತು, ಏನ್ ಮಾಡ್ತಾಳೆ, ಬರೀ ಪಾತ್ರೆ ತೊಳೆಯಕ್ಕೆ ಲಾಯಕು, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತಾರೆ. ಆದ್ರೆ ಈಗ ನಿಜವಾಗ್ಲೂ ಕೂಡ ಈ ರೀತಿಯಾಗಿ ಈ ಒಂದು ಸ್ಟೇಜ್ ಅಲ್ಲಿ ನಿಂತಿದ್ದಾರೆ ಅಂತಂದ್ರೆ ತುಂಬಾನೇ ಖುಷಿ ಆಗ್ತದೆ ಅಂತ ಇಲ್ಲಿ ಹೇಳಿದ್ರು. ಹೌದು, ಹೆಣ್ಮಕ್ಳು ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ. ನೋಡಿ, ಅವ್ರ ಬಗ್ಗೆ ಗೊತ್ತಿಲ್ದಿರೋ ವಿಚಾರ ಏನಪ್ಪಾ ಅಂತಂದ್ರೆ, ಎಷ್ಟೇ ಬಿಸಿ ಇದ್ರು ಕೂಡ, ಅಂದ್ರೆ ಹೊರಗಡೆ ಅವರು ಏನೇ ಹೋಗಿದ್ರು ಕೂಡ ಅಮ್ಮ ಹೇಗಿದೆಯಾ ಅಂತ ಅಂದ್ಬಿಟ್ಟು ಕಾಲ್ ಮಾಡ್ತಾರಂತೆ. ಅದು 10 ರಿಂದ 15 ಸತಿ ಕಾಲ್ ಮಾಡಿ ಹೇಗಿದೆಯಾ, ತಿಂದ ಉಂಡ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ಇಲ್ಲಿ ಕೇಳ್ತಾರಂತೆ. ನಿಜವಾಗ್ಲೂ ಕೂಡ ಈ ರೀತಿಯಾಗಿ ಮಕ್ಕಳು ಇದ್ರೆ ತಂದೆ ತಾಯಿಗೂ ಕೂಡ ಇಲ್ಲಿ ಖುಷಿ ಆಗುತ್ತೆ. ನಿಜವಾಗ್ಲೂ ವೀಕ್ಷಕರೇ, ಈ ಒಂದು ವಿಚಾರ ಬಗ್ಗೆ ನಿಮ್ಗೆ ಏನನ್ನಿಸ್ತು? ಇದಾಗಿದ ತಕ್ಷಣ ಅವ್ರ ತಮ್ಮವರು ಕೂಡ ಇಲ್ಲಿ ಹೇಳಿದ್ರು. ಅಂದ್ರೆ
ನಮ್ಮ ಅಕ್ಕನೇ ನನಗೆ ನಿಜವಾದ ಹೀರೋ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ರಾಶಿಕ್ ಅವ್ರು ಪುಣ್ಯ ಮಾಡಿದ್ದಾರೆ. ಏನಕ್ಕೆ ಅಂತಂದ್ರೆ ಈ ರೀತಿಯಾಗಿ ಹೇಳೋದು ತುಂಬಾನೇ ಅಪರೂಪ ಅಂತ ಇಲ್ಲಿ ಹೇಳ್ಬೋದು. ಯಾಕಂದ್ರೆ ನಿಮ್ಗೆ ಯಾರು ಇಲ್ಲಿ ಇನ್ಸ್ಪಿರೇಷನ್ ಅಂತ ಅಂದ್ರೆ ಎಲ್ಲರೂ ಕೂಡ ಬೇರೆಯವ್ರ ಹೆಸರನ್ನ ಇಲ್ಲಿ ಹೇಳ್ತಾರೆ, ಬಟ್ ಮನೇಲಿ ಇರೋರ್ನ ಎಲ್ಲರೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಆದ್ರೆ ಇವಾಗ ನಿಜವಾಗ್ಲೂ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಅಂದ್ರೆ ರಾಶಿಕ್ ಅವರು ಇಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ರು ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ಗೊತ್ತಾಗಿದೆ. ಕೆಲವೊಬ್ರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ ಹೌದು ಇವ್ರೇನೋ ಬಿಡು ದುಡ್ಡಿತ್ತು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಒಪಿನಿಯನ್ ನಾನು ಹೇಳ್ತಾ ಇರೋದು. ಕೆಲವೊಬ್ರು ಅನ್ಕೊಂಡ್ಬಿಟ್ಟಿರ್ತಾರೆ ಏನೋ ಹೇಗೆ ಚಾನ್ಸ್ ಸಿಕ್ತು ಅಂತಂದ್ರೆ ಅವರು ತುಂಬಾನೇ ಕಷ್ಟ ಪಟ್ಕೊಂಡು ಬಂದಿರ್ತಾರೆ, ಬಟ್ ಅವ್ರದ್ದು ಒಂದು ಹಿನ್ನೆಲೆ ಏನು ಅಂತ ಇಲ್ಲಿ ಗೊತ್ತಿರಲ್ಲ. ರಾಶಿಕ್ ಅವರು ಎಷ್ಟು ಇಲ್ಲಿ ಕಷ್ಟ ಪಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ತಮ್ಮ ಅವ್ರು ಹೇಳಿದಾಗ ಇಲ್ಲಿ ಗೊತ್ತಾಯ್ತು. ಇಮಿಡಿಯೇಟ್ ಆಗಿ ಒಂದು ಶೂಟಿಂದ ಬಂದಿದ ತಕ್ಷಣ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ರಂತೆ, ಅದಾಗಿದ ತಕ್ಷಣ ಮತ್ತೆ ಇನ್ನೊಂದು ಶೂಟ್ ಇರೋದಂತೆ. ಅಂದ್ರೆ ಎಷ್ಟೇ ಬ್ಯುಸಿ ಇದ್ರೂ ಕೂಡ ಮನೆಯವ್ರಿಗೋಸ್ಕರ ಅವರು ಟೈಮ್ ಕೊಟ್ಟಿದ್ದಾರೆ. ಅವರು ಕೂಡ ಹಾರ್ಡ್ ವರ್ಕರೇ, ಹೌದು ಇಲ್ಲ ಅಂತ ಇಲ್ಲಿ ಹೇಳಲ್ಲ. ಅದಕ್ಕೆ ಕೆಲವೊಂದು ಮನೆ ಕೆಲಸ ಅಂತ ಹೇಳಿದಾಗ ಅವ್ರೇನು ಕೂಡ ಇಲ್ಲಿ ಅಡುಗೆನ ಕಲ್ತಿಲ್ಲ ಆಲ್ಮೋಸ್ಟ್. ಅಂದ್ರೆ ಒಂದು ಸಿಂಪಲ್ ಆದ ಅಡುಗೆಗಳು ಇಲ್ಲಿ ಗೊತ್ತು. ಯಾವಾಗಲೂ ಕೂಡ ಅಡುಗೆ ಮಾಡಲ್ಲ ಅಂದ್ರೆ ಯಾವ ವಿಚಾರಕ್ಕೆ ಅಂತಂದ್ರೆ ಈ ಒಂದು ವಿಚಾರಕ್ಕೆ ಏನೇನು ಹಾಕಬೇಕು ಅಂದ್ರೆ ಪರ್ಫೆಕ್ಟ್ ಆಗಿ ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಅವರು ಬ್ಯುಸಿ ಶೆಡ್ಯೂಲ್ ಇರೋ ಕಾರಣ ಅವರು ಯಾವುದನ್ನು ಕೂಡ ಅಂದ್ರೆ ಅಡುಗೆ ವಿಚಾರದಲ್ಲಿ ಸ್ವಲ್ಪ ಅವರು ಕಲ್ತ್ಕೊಂಡಿಲ್ಲ. ಆದರೆ ಇಲ್ಲಿ ಅವ್ರ ತಮ್ಮ ಅವ್ರು ಹೇಳಿರ್ಬೋದು ಮತ್ತು ಇಲ್ಲಿ ಅವ್ರ ಅಮ್ಮ ಅವ್ರು ಮಾತಾಡಿದಿರ್ಬೋದು ತುಂಬಾ ಚೆನ್ನಾಗಿ ಇಲ್ಲಿ ರಾಶಿಕ್ ಅವ್ರ ಬಗ್ಗೆ ಇಲ್ಲಿ ಹೇಳಿದ್ರು. ಪ್ರತಿಯೊಬ್ಬರು ಕೂಡ ತುಂಬಾ ಕಷ್ಟ ಪಟ್ಕೊಂಡ್ಬಿಟ್ಟೆ ಈ ಒಂದು ಹಂತಕ್ಕೆ ಬಂದಿರ್ತಾರೆ. ಆದರೆ ಯಾರು ಕೂಡ ಈಸಿಯಾಗಿ ಈ ಒಂದು ಸ್ಟೇಜು ಯಾರಿಗೂ ಕೂಡ ಅಷ್ಟು ಈಸಿಯಾಗಿ ಸಿಕ್ಕಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ವೀಕ್ಷಕರೇ, ಇಲ್ಲಿ ಅವ್ರ ಅಮ್ಮ ಮಾತಾಡಿದಿರ್ಬೋದು, ಅವ್ರ ತಮ್ಮ ಮಾತಾಡಿದಿರ್ಬೋದು, ನಿಜವಾಗ್ಲೂ ಕೂಡ ನಿಮಗೆ ಇಷ್ಟ ಆಯ್ತಾ ಅಥವಾ ಕಷ್ಟ ಆಯ್ತಾ? ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ತಿಳಿಸಿ. ನೆಕ್ಸ್ಟ್ ಇದಾಗಿದ ತಕ್ಷಣ ಸೂರಜ್ ಅವ್ರಿಗೆ ಲೆಟರ್ ಬರುತ್ತೆ. ಅಂದ್ರೆ ಸೂರಜ್ ಅವ್ರ ತಾಯಿ ಬಿಗ್ ಬಾಸ್ ಮನೆಗೆ ಇಲ್ಲಿ ಎಂಟ್ರಿ ಕೊಡ್ತಾರೆ. ಅವ್ರು ಇಲ್ಲಿ ಅಡಿಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದ್ರೆ ನಿನ್ ಕೈಯಾರೆ ಅಡಿಗೆ ಮಾಡ್ಬಿಟ್ಟು ತೊಗೊಂಬ ಅಂತ ಅಂದ್ಬಿಟ್ಟು. ಬಟ್ ಯಾಕೋ ಗೊತ್ತಿಲ್ಲ ಇಲ್ಲಿ ಅವ್ರು ತಿಂದ ಆದ್ಮೇಲೆ ಅವ್ರ ರಿಯಾಕ್ಷನ್ ಬೇರೆ ತರ ಇಲ್ಲಿ ಇತ್ತು. ಅಂದ್ರೆ ಅದು ಚೆನ್ನಾಗಿರ್ಲಿಲ್ವೇನೋ ಅನ್ನೋ ರೀತಿಯಲ್ಲಿ ಇತ್ತು. ಅಂದ್ರೆ ಎಗ್ ತಿನ್ನಲ್ಲ ನಾನು ಇಲ್ಲಿ ಸೋಮವಾರ ಅಂತ ಇಲ್ಲಿ ಹೇಳಿದ್ರು. ನಮಗಿದು ಪ್ರಸಾರ ಆಗ್ತಾ ಇರೋದು ಮಂಗಳವಾರ, ಬಟ್ ಆದ್ರೆ ಎಲ್ಲರೂ ಏನ್ ಅನ್ಕೊಂಡಿರ್ತೀವಿ ಅಂದ್ರೆ ಇಲ್ಲ ಅವತ್ತೇ ಇಲ್ಲಿ ಪ್ರಸಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ನಾವು ಏನ್ ನೋಡ್ತಾ ಇದ್ವಿ ಫುಲ್ಲು ಇಲ್ಲಿ ಮಂಡೇ ಎಪಿಸೋಡ್ದೇ ಆಗಿರುತ್ತೆ. ಅದು ನಮಗೆ ಇಲ್ಲಿ ಮಂಗಳವಾರ ನಮ್ಗೆ ಇಲ್ಲಿ ತೋರಿಸ್ತಿದ್ದಾರೆ. ಅಂದ್ರೆ ಇವಾಗ ಆಲ್ರೆಡಿ ಒಂದು ಫ್ಯಾಮಿಲಿ ಬಿಗ್ ಬಾಸ್ ಮನೆ ಒಳಗಡೆ ಬಂದು ಹೋಗಿದ್ದಾರೆ. ಒಬ್ರು ಸೋಮವಾರ ಬಂದಿದ್ರು ಅಂದ್ರೆ ಇನ್ನೊಬ್ರು ಮಂಗಳವಾರ ಇಲ್ಲಿ ಕಳಿಸ್ತಾರೆ. ಅದಾಗಿದ ತಕ್ಷಣ ಬುಧವಾರ ಈ ರೀತಿಯಾಗಿ ಇಲ್ಲಿ ಫುಟೇಜ್ಗಳು ಇರುತ್ತೆ. ಅಂದ್ರೆ ಬೆಳಿಗ್ಗೆ ನಡೀತಿರೋದನ್ನ ಇಲ್ಲಿ ಖಂಡಿತವಾಗ್ಲೂ ಇಲ್ಲಿ ಮಧ್ಯಾಹ್ನ ಸಾಯಂಕಾಲ ಇಲ್ಲಿ ಪ್ರಸಾರ ಮಾಡಲ್ಲ. ಯಾಕಂದ್ರೆ ಅವ್ರು ಹೇಳಿದ ತಕ್ಷಣ ಗೊತ್ತಾಯ್ತು ನಾನು ಇವತ್ತು ಮಂಡೇ ಅಲ್ವಾ ನಾನು ಎಗ್ ತಿನ್ನಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ಸೂರಜ್ ಕೂಡ ಹೇಳ್ತಾರೆ ಇಲ್ಲಿ ಮಂಡೇ ಟ್ಯೂಸ್ಡೇ ವೆನಸ್ಡೇ ಅಂತ ಹೇಳ್ಬಿಟ್ಟು ಏನೂ ಇಲ್ಲ ತಿನ್ಬೇಕು ಅಂತ ಹೇಳ್ಬಿಟ್ಟು ತಿಂತಾರೆ ಅವರು ಕೂಡ. ಬಟ್ ಅವ್ರು ತಿಂದ ಆದ್ಮೇಲೆ ಅವ್ರ ರಿಯಾಕ್ಷನ್ ಯಾಕಾದ್ರೂ ಇಲ್ಲಿ ಅಡುಗೆ ಮಾಡಕ್ಕೆ ಹೇಳ್ಬಿಟ್ಟಿದ್ನೋ ಸೂರಜ್ಗೆ ಅಂತ ಅಂದ್ಬಿಟ್ಟು ಅನ್ನೋ ರೀತಿ ಇತ್ತು. ಅಂದ್ರೆ ಅವರು ತಿನ್ಸಿದ ತಕ್ಷಣನೇ ಸ್ವಲ್ಪ ಉಪ್ಪು ಜಾಸ್ತಿ ಇತ್ತೋ ಖಾರ ಜಾಸ್ತಿ ಇತ್ತೋ. ಬಟ್ ಸ್ವೀಟ್ ಮಾಡಿದಾಗೂ ಕೂಡ ಇಲ್ಲಿ ಅಷ್ಟೇ ಅವ್ರು ಸ್ವೀಟ್ ಮಾಡಿದ್ವಿ ಅಂತ ಹೇಳಿ ತಿನ್ನಿಸಿದಾಗೂ ಕೂಡ ಅವ್ರ ರಿಯಾಕ್ಷನ್ ಬೇರೆ ತರನೇ ಇಲ್ಲಿ ಇತ್ತು. ಆಮೇಲೆ ಬಿಗ್ ಬಾಸ್ ಮನೆಯೊಳಗಡೆ ಇಲ್ಲಿ ಬರ್ತಾರೆ. ಅಂದ್ರೆ ಎಂಟ್ರಿ ಕೊಡ್ತಾರೆ. ಕನ್ಸೆಷನ್ ರೂಮ್ ನಲ್ಲಿ ಇವೆಲ್ಲ ಮಾತುಕತೆಗಳು ನಡೆಯುತ್ತೆ. ಆಗಿದ ತಕ್ಷಣ ಹೊರಗಡೆ ಬಂದಿದ ತಕ್ಷಣ ಇಲ್ಲಿ ಯಾರು ನಿಮ್ಗೆ ತುಂಬಾ ಇಷ್ಟ ಅಂತಂದಾಗ ನನಗೆ ಗಿಲ್ಲಿ ಕಂಡ್ರೆ ತುಂಬಾನೇ ಇಷ್ಟ ಅಂತ ಅಂದ್ಬಿಟ್ಟು ಇಲ್ಲಿ ಸೂರಜ್ ಅವ್ರ ತಾಯಿ ಹೇಳ್ತಾರೆ. ನಿಜವಾಗ್ಲೂ ಕೂಡ ಗ್ರೇಟ್ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಆಲ್ಮೋಸ್ಟ್ ಇವರಿಬ್ರು ಕೂಡ ತುಂಬಾನೇ ಕಿತ್ತಾಡಿದ್ದಾರೆ. ರಾಶಿಕ್ ಅವ್ರ ತಮ್ಮ ನೋಡಿದ್ರೆ ಡೈರೆಕ್ಟ್ ಆಗಿ ಹೇಳಿದ್ರು ಅಂದ್ರೆ ಗಿಲ್ಲಿ ಕಂಡ್ರೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು. ಒಂದು ರಿಯಾಲಿಟಿ ಶೋನಲ್ಲಿ ನಾನು ಅವ್ರ ಇಷ್ಟ ಪಡಲ್ಲ ಅಂತಂದ್ರೆ ಅದು ಬೇರೆ ರೀತಿ ಪೋಟ್ರೆ ಆಗ್ಬಿಡುತ್ತೆ. ಎಷ್ಟೇ ಕೋಪ ತಾಪ ಏನೇ ಇದ್ರೂ ಕೂಡ. ಆದ್ರೆ ನೋಡಿ ರಾಶಿಕ್ ಅವ್ರ ತಾಯಿ ಯಾರು ಇಷ್ಟ ಇಲ್ಲ ಎಲ್ರು ಅಂದ್ರೆ ಈ ಜಗಳ ಆಡಿದ್ರು ಕೂಡ ಯಾರು ಕೂಡ ಆತರ ಹೇಳಲ್ಲ ಅಂತ ಇಲ್ಲಿ ಹೇಳಿದ್ರು. ಆಲ್ರೆಡಿ ಅವ್ರ ತಮ್ಮ ಅವರು ಹೇಳ್ಬಿಟ್ಟಿದ್ರು ಗಿಲ್ಲಿಂಗ್ ಕಂಡ್ರೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ, ಅದು ಕೆಲವೊಬ್ರು ಸ್ವಭಾವ ಅಂತ ಹೇಳಿ ಹೇಳ್ಬೋದು. ಆದ್ರೆ ಸೂರಜ್ ಅವ್ರ ತಾಯಿಗೆ ಇಲ್ಲಿ ಗಿಲ್ಲಿ ಅವ್ರು ಇಷ್ಟ ಅಂತ ಹೇಳಿದ್ರು. ಈ ಒಂದು ವಿಚಾರದ ಬಗ್ಗೆ ವೀಕ್ಷಕರೇ ನಿಮಗೆ ಏನನ್ನಿಸ್ತು? ಇದಾದ್ಮೇಲೆ ಸೂರಜ್ ಅವ್ರಿಗೆ ಇಲ್ಲಿ ಏನೇನು ಇಷ್ಟನೋ ಅದನ್ನ ಅವ್ರ ತಾಯಿಯವರು ಮಾಡ್ಕೊಂಡ್ ಬಂದಿದ್ರು. ಅದಾಗಿದ ತಕ್ಷಣ ಒಂದಾದ್ಮೇಲೆ ಒಂದು ಅಡುಗೆನ ಕಳಿಸ್ತಾ ಇದ್ರು. ಟೋಟಲ್ 2 ಅಡುಗೆ, ಒಂದು ನಾನ್ ವೆಜ್ ಮಾಡ್ಕೊಂಡ್ ಬಂದಿದ್ರು, ಒಂದು ವೆಜ್ ಮಾಡ್ಕೊಂಡ್ ಬಂದಿದ್ರು. ಬಟ್ ನಾನ್ ವೆಜ್ ಬಂದಾಗ ಬರೀ ಎಲ್ಲರೂ ಕೂಡ ನಾನ್ ವೆಜ್ ತರ್ತಿದ್ದಾರೆ, ಯಾರು ಕೂಡ ವೆಜ್ ತರ್ತಲ್ವಲ್ಲ ಅಂತ ಅಂದ್ಬಿಟ್ಟು. ಅಂದ್ರೆ ಕಾವ್ಯ ಅವ್ರು ತಿನ್ನಲ್ವಲ್ಲ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ, ತುಂಬಾ ಫೀಲ್ ಆಗ್ತಾರೆ. ಆ ನಂತರ ಇಲ್ಲಿ ಒಂದು ಸ್ವೀಟ್ ಕೂಡ ಇಲ್ಲಿ ಬರುತ್ತೆ. ನೀವು ತಿನ್ಬೋದು ಕಾವ್ಯ ಅವರೇ ಅಂತ ಕೂಡ ಇಲ್ಲಿ ಸೂರಜ್ ಅವ್ರ ತಾಯಿ ಹೇಳ್ತಾರೆ. ಅದಕ್ಕೆ ಅವ್ರು ಖುಷಿ ಆಗ್ಬಿಡ್ತಾರೆ, ಇಲ್ಲ ನಾನು ತಿಂತೀನಿ ಅಂತ ಅಂದ್ಬಿಟ್ಟು. ಯಾಕಂದ್ರೆ ತುಂಬಾ ದಿವಸ ಆಗಿರುತ್ತೆ ಅವ್ರಿಗೂ ಕೂಡ. ಅಂದ್ರೆ ವೆರೈಟಿ ಆಗಿ ತಿಂತಿರೋರಿಗೆ ಯಾವಾಗ್ಲೂ ಕೂಡ ಒಂದೇ ತರದ ತಿಂದುಬಿಟ್ಟು ಬೇಜಾರಾಗಿರುತ್ತಲ್ವಾ, ಅದಕ್ಕೆ ಇಲ್ಲಿ ಕಾವ್ಯರು ಕೂಡ ಆತರ ಹೇಳ್ತಾರೆ. ಅಂದ್ರೆ ಎಲ್ಲರೂ ಕೂಡ ಬರೀ ನಾನ್ ವೆಜ್ ತರ್ತಿದ್ದೀರಾ, ವೆಜ್ ಯಾರು ತರ್ಲಿಲ್ವಾ ಅಂತ ಕೂಡ. ನೆಕ್ಸ್ಟ್ ಇಲ್ಲಿ ಸೂರಜ್ ಅವ್ರ ಅಕ್ಕ ಕೂಡ ಇಲ್ಲಿ ಎಂಟ್ರಿ ಕೊಡ್ತಾರೆ. ನೋಡಿ ಪ್ರತಿಯೊಬ್ಬರಿಗೂ ಕೂಡ ಅವ್ರ ತಮ್ಮ ರಾಶಿಕ್ ಅವ್ರ ತಮ್ಮ ಇರ್ಬೋದು ಮತ್ತಿಲ್ಲಿ ಸೂರಜ್ ಅವ್ರ ಅಕ್ಕ ಇರ್ಬೋದು ತುಂಬಾನೇ ಕಷ್ಟಪಟ್ಟು ಬಂದಿದ್ದಾರೆ. ಸೂರಜ್ ಅವ್ರು ಆಗಿರ್ಬೋದು ರಾಶಿಕ್ ಅವ್ರು ಆಗಿರೋರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಹೇಳಿದಾಗ ನಿಜವಾಗ್ಲೂ ಕೂಡ ಇಲ್ಲಿ ಗೊತ್ತಾಗೋದು. ಒಂದು ಸೂರಜ್ ಗುಟ್ಟು ನಿಮ್ಗೆ ಗೊತ್ತಿದೆ, ಅದನ್ನ ಇಲ್ಲಿ ರಟ್ ಮಾಡಿ ಬನ್ನಿ ಅಂತ ಅಂದ್ಬಿಟ್ಟು ಇಲ್ಲಿ ಬಿಗ್ ಬಾಸ್ ಕೂಡ ಇಲ್ಲಿ ಹೇಳ್ತಾರೆ. ಅಂದ್ರೆ ರಾಶಿಕ್ ಅವ್ರ ಬಗ್ಗೆ ಯಾವ ರೀತಿ ಇಲ್ಲಿ ಮಾತಾಡಿದ್ರು ಅದೇ ರೀತಿಯಲ್ಲಿ ಇವ್ರ ಫ್ಯಾಮಿಲಿ ಕೂಡ ಇಲ್ಲಿ ಮಾತಾಡಿದ್ರು. ಆದ್ರೆ ತುಂಬಾನೇ ಒಂದೊಂದು ವಿಚಾರ ಬೇಜಾರ ಏನಪ್ಪ ಆಗುತ್ತೆ ಅಂತಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ. ಬಟ್ ಬೇರೆಯವ್ರಿಗೆ ಏನಾದ್ರು ಹೇಳ್ಬೇಕಾದ್ರೆ ಸ್ವಲ್ಪ ಲಿಮಿಟ್ ಅಲ್ಲಿ ಮಾತಾಡಿದ್ರೆ ಎಲ್ರಿಗೂ ಕೂಡ ಚೆನ್ನಾಗಿರುತ್ತೆ. ಯಾಕಂದ್ರೆ ಇವರಿಬ್ರು ಕೂಡ ಅಬ್ಸರ್ವ್ ಮಾಡಬಹುದು. ಎರಡು ಫ್ಯಾಮಿಲಿಗಳು ಕೂಡ ಎಂಟ್ರಿ ಕೊಟ್ಟಾಗ ರಾಶಿಕ್ ಅವ್ರದ್ದು ಮತ್ತೆ ಇಲ್ಲಿ ಸೂರಜ್ ಅವ್ರದ್ದು ಇಬ್ರು ತಾಯಂದ್ರು ಕೂಡ ಇಲ್ಲಿ ಇವರಿಬ್ರಿಗೂ ಹೇಳಿದ ಕಿವಿ ಮಾತು ಒಂದೇ. ಯಾಕಂದ್ರೆ ಇಲ್ಲಿ ಆಟದ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅದನ್ನ
ನೆಕ್ಸ್ಟ್ ಇಲ್ಲಿ ಸೂರಜ್ ಅವ್ರ ಬಗ್ಗೆ ಇಲ್ಲಿ ಸೂರಜ್ ಅವ್ರ ಅಕ್ಕ ಇಲ್ಲಿ ಮಾತಾಡ್ತಾರೆ. ಸೇಮ್ ಗಿಲ್ಲಿ ತರನೇ ಎಲ್ರೂ ಕಾಲಲ್ಲಿ ಎಳಿತಿದ್ದ ಅವನು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದ್ರೆ ಅವ್ರ ಗುಟ್ಟೇನಿತ್ತು ಅದನ್ನ ರಟ್ ಮಾಡಿದ್ರು ಅಂತಾನೆ ಹೇಳ್ಬೋದು. ನೋಡಿ ಎಷ್ಟೊಂದು ಇಲ್ಲಿ ಕಾಮಿಡಿ ಮಾಡ್ತಾರೆ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾಕೆ ಮಾತಾಡ್ತಿಲ್ವೋ ಗೊತ್ತಿಲ್ಲ ಅಂತ ಕೂಡ ಇಲ್ಲಿ ಅವ್ರ ಅಕ್ಕ ಹೇಳಿದ್ರು. ಮತ್ತೆ ಬಾತ್ರೂಮ್ ಸಿಂಗರ್ ಅವರು ಅಂತ ಕೂಡ ಇಲ್ಲಿ ಹೇಳಿದ್ರು. ಅಷ್ಟೊಂದು ಹಾಡಾಡ್ತಾ ಇರ್ತಾರೆ, ಅಷ್ಟೊಂದು ಗುಣಗುಟ್ಟಿರ್ತಾರೆ, ಇಲ್ಲಿ ಯಾಕೆ ಸೈಲೆಂಟ್ ಆಗಿದಾರೋ ಗೊತ್ತಿಲ್ಲ ಅಂತ ಇಲ್ಲಿ ಹೇಳಿದ್ರು. ಮತ್ತೆ ಅವ್ರ ಬಗ್ಗೆ ಬಸ್ ಅಡಿ ಕೂಡ ಇಲ್ಲಿ ಹೋಗ್ಬಿಟ್ಟಿದೆ ನನ್ನ ಮಗ ಅಂತ ಅಂದ್ಬಿಟ್ಟು ಪಾಪ ಅವ್ರ ತಾಯಿ ಅದನ್ನ ನಗಾಡ್ಕೊಂಡು ಹೇಳಿದ್ರು. ಎಲ್ರಿಗೂ ಕೂಡ ಬೇಜಾರಾಗಿರುತ್ತೆ, ಏನು ಮಗ ಹೋಗೇ ಬಿಡ್ತದ ಅಂದ್ರೂ ಕೂಡ ಇವ್ರು ನಗಾಡ್ಕೊಂಡು ಇಲ್ಲಿ ಯಾಕೆ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಅದೇ ಕನ್ಫ್ಯೂಷನ್ ಆಯ್ತು. ಏನಕ್ಕೆ ಇವರು ಆತರ ಒಂದು ಸೀರಿಯಸ್ ಮ್ಯಾಟರ್ನ ಇಷ್ಟೊಂದು ನಗಾಡ್ಕೊಂಡು ಹೇಳಿದ್ರು ಅಂತ ಅಂದ್ಬಿಟ್ಟು ಬಸ್ ಅಡಿಗೆ ಹೋಗ್ಬಿಟ್ಟಿದ್ದ ಈ ಒಂದು ವಿಚಾರ ಸೀರಿಯಸ್ ಆದ ಮ್ಯಾಟರ್ನ ಅವ್ರು ಅಷ್ಟೊಂದು ಯಾಕೆ ನಗಾಡ್ಕೊಂಡು ಹೇಳಿದ್ರು ಅಂತ ಅರ್ಥನೇ ಆಗಿಲ್ಲ. ನಿಜವಾಗ್ಲೂ ನಿಮಗೆ ಏನು ಅನಿಸ್ತು ಈ ಒಂದು ವಿಚಾರದ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ಆದರೆ ತುಂಬ ಕಷ್ಟಪಟ್ಟಿದೆ. ಒಂದು ಕ್ಯಾಟ್ರಿಂಗ್ ಇರ್ಬೋದು, ಏನೇ ಇರ್ಬೋದು, ಇಂಜಿನಿಯರ್ ಇದ್ರೂ ಕೂಡ ಒಂದು ಎಲೆ ಕೂಡ ಎತ್ತಿದ್ದೀನಿ, ಕಸ ಹೊಡೆದಿದ್ದೀನಿ, ಏನು ಹೇಳಿದ್ರು ಎಲ್ಲನೂ ಕೂಡ ಓಕೆ. ಬಟ್ ಈ ಥರ ಒಂದು ರಿಯಾಲಿಟಿ ಶೋ ಅಂತ ಬಂದಾಗ ಅವ್ರಿಗೆ ಆಪರ್ಚುನಿಟಿ ಕೂಡ ಇಲ್ಲಿ ಸಿಕ್ಕಿದೆ. ಸಿಕ್ಕಿರೋ ಆಪರ್ಚುನಿಟಿನ ಸರಿಯಾಗಿ ಬಳಸ್ಕೊಂತಲ್ಲ ಅವರು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ನಿಮಗೇನು ಅನ್ನಿಸ್ತು ವೀಕ್ಷಕರೇ? ಅವ್ರ ತಾಯಿ ಕೂಡ ಅದನ್ನೇ ಇಲ್ಲಿ ಹೇಳಿದ್ರು. ರಾಶಿಕ್ ಅವ್ರ ಫ್ಯಾಮಿಲಿ ಇರ್ಬೋದು, ಸೂರಜ್ ಅವ್ರ ಫ್ಯಾಮಿಲಿ ಇರ್ಬೋದು, ಇಬ್ರು ಫ್ಯಾಮಿಲಿಗಳು ಕೂಡ ಅದನ್ನೇ ಹೇಳಿದ್ರು. ಇಬ್ರಿಗೂ ಕೂಡ ಜಾಸ್ತಿ ಒಂದೇ ಕಡೆ ಸ್ಟಕ್ ಆಗಬೇಡಿ ಅಂತ ಅಂದ್ಬಿಟ್ಟು ನೋಡೋಣ ಮುಂದಿನ ದಿವಸಗಳಲ್ಲಾದರೂ. ಅಂದರೆ ಇವಾಗ ಟೈಮು ಮೀರೋಗಿದೆ ಅಂತಲೇ ಇಲ್ಲಿ ಹೇಳ್ಬೋದು. ಯಾಕಂದರೆ ಆಲ್ರೆಡಿ 90 ದಿವಸ ಹತ್ರ ಬಂದುಬಿಟ್ಟಿದ್ದಾರೆ. ಇನ್ನು 30 ದಿವಸದಲ್ಲಿ ಏನು ಮಾಡೋಕ್ಕಾಗತ್ತೆ? ಖಂಡಿತವಾಗ್ಲೂ ಆ ಒಂದು ಚಾನ್ಸ್ ಅಂದರೆ ಗೆಲ್ಲೋ ಚಾನ್ಸ್ ಅಂತೂ ಇಲ್ಲಿ ಇಲ್ಲ. ಟಾಪ್ 5 ಎಲ್ಲಾದರೂ ಬರೋಕ್ಕೆ ಇಲ್ಲಿ ಕಷ್ಟಪಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಹೌದು, ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಇದ್ದೇ ಇರುತ್ತೆ. ಬಟ್ ಅದನ್ನೆಲ್ಲ ಮೆಟ್ಟಿ ನಿಲ್ಬೇಕಲ್ಲ. ಯಾರು ಕೂಡ ಅಂದರೆ ಅವ್ರ ಸ್ವಂತ ಫ್ಯಾಮಿಲಿಯಲ್ಲೇ ಯಾರೂ ಕೂಡ ಹಣ ಸಹಾಯ ಮಾಡಲಿವಂತೆ, ಕೆಲವೊಬ್ರು ಮಾತ್ರ ಇಲ್ಲಿ ಮಾಡಿದ್ರು ಅಂತ ಕೂಡ ಇಲ್ಲಿ ಹೇಳ್ಕೊಂಡ್ರು. ನೋಡಿ, ಹಣದ ವಿಚಾರ ಬಂದಾಗ ಯಾರೂ ಕೂಡ ಇಲ್ಲಿ ಸಹಾಯ ಮಾಡಲ್ಲ ಆಲ್ಮೋಸ್ಟ್ ಆಗಿ. ಅದಕ್ಕೆ ಜೀವನದಲ್ಲಿ ಎಲ್ಲರೂ ಕೂಡ ಸಹಾಯ ಮಾಡಿಬಿಟ್ರೆ ಎಲ್ಲರೂ ಕೂಡ ಒಳ್ಳೆಯವರಾಗ್ಬಿಡ್ತಾರಲ್ವಾ. ಅಂದರೆ ಅವ್ರಿಗೇನು ಕಷ್ಟ ಆಯಿತೋ ಏನೋ ಗೊತ್ತಿಲ್ಲ, ಬಟ್ ಹಣ ಸಹಾಯ ಮಾಡಲಿಲ್ಲ ಅಂತ ಇಲ್ಲಿ ಹೇಳಿದ್ರು. ಯಾರು ಕೂಡ ಹಣ ಸಹಾಯನ ಮಾಡಲ್ಲ. ನಿಮ್ಮ ಜೀವನದಲ್ಲೂ ಕೂಡ ಈ ತರ ಏನಾದರೂ ನಡೆದಿದೆಯಾ? ನಿಜವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಯಾಕಂದ್ರೆ ಎಲ್ಲಾರ ಜೀವನದಲ್ಲೂ ಕೂಡ ಒಂದು ದುಡ್ಡಿನ ವಿಚಾರ ಅಂತ ಬಂದಾಗ ಮನಸ್ತಾಪಗಳು ಇಲ್ಲಿ ಆಗಿರುತ್ತೆ, ಮತ್ತೆ ಸಂಬಂಧಗಳು ಕೂಡ ಇಲ್ಲಿ ಕಿತ್ಕೊಂಡು ಹೋಗಿರುತ್ತೆ. ನಿಜವಾಗ್ಲೂ ಕೂಡ ನಿಮ್ಮ ಲೈಫಲ್ಲಿ ಏನಾದರೂ ಈ ತರ ಆಗಿದೆ? ಯಾಕಂದ್ರೆ ಸೂರಜ್ ಅವ್ರು ಸಿಕ್ಕಾಪಟ್ಟೆ ಇಲ್ಲಿ ಕಷ್ಟಪಟ್ಬಿಟ್ಟು ಮುಂದೆ ಬಂದಿದ್ದಾರೆ ಅಂತ ಕೂಡ ಇಲ್ಲಿ ಹೇಳ್ಕೊಂಡ್ರು. ಮತ್ತೆ ಈ ಒಂದು ಸ್ಟೇಜಲ್ಲಿ ಅವ್ರು ಇದ್ದಾರೆ ಅಂತಂದ್ರೆ ಅದಕ್ಕೆ ಅವ್ರ ತಾಯಿ ಮತ್ತೆ ಅವ್ರ ಅಕ್ಕನೇ ಇಲ್ಲಿ ಕಾರಣ ಅಂತ ಕೂಡ ಇಲ್ಲಿ ಹೇಳಿದ್ರು. ಯಾಕಂದ್ರೆ ಅವರು ಬೆಂಗಳೂರಿಗೆ ಬಂದಾಗ 10 ರಿಂದ 12 ಸಾವಿರ ಅಷ್ಟೇ ಸಂಬಳ ಇತ್ತು. ಅವ್ರಿಗೂ ಕೂಡ ಎಷ್ಟೊಂದು ಎಕ್ಸ್ಪೆನ್ಸ್ ಇದ್ರೂ ಕೂಡ ಅವರು ಅದನ್ನ ಮಾಡಿಕೊಂಡು ಮಿಕ್ಕಿದ್ದನ್ನ ಕಳಿಸ್ತಾ ಇದ್ರು ಅಂತ ಕೂಡ ಇಲ್ಲಿ ಹೇಳಿದ್ರು. ನೋಡಿ, ಎಷ್ಟೊಂದು ಕಷ್ಟ ಪಡ್ಕೊಂಡು ಬಂದಿರ್ತಾರೆ. ಬಟ್ ಸ್ವಲ್ಪ ಒಂದು ಆಪರ್ಚುನಿಟಿ ಸಿಕ್ಕಾಗ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು. ನೆಕ್ಸ್ಟ್ ಇದಾಗಿದ ತಕ್ಷಣನೇ ಇಲ್ಲಿ ಧನುಷ್ ಅವರ ವೈಫು ಮತ್ತೆ ತಾಯಿ ಇಬ್ರು ಕೂಡ ಇಲ್ಲಿ ಎಂಟ್ರಿ ಕೊಡ್ತಾರೆ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಸಖತ್ ಬೇಜಾರಾಗುತ್ತೆ. ಏನಕ್ಕೆ ಅಂತಂದ್ರೆ ನಿಮ್ಗೆ ತಾಯಿ ಬೇಕಾ ಅಥವಾ ಹೆಂಡತಿ ಬೇಕಾ ಅಂತ ಕೇಳಿದಾಗ ಇಲ್ಲಿ ಯಾರನ್ನ ಆಯ್ಕೆ ಮಾಡ್ಕೊಳಕ್ಕಾಗತ್ತೆ ಹೇಳಿ? ಖಂಡಿತವಾಗ್ಲೂ ಅವ್ರು ಹೆಚ್ಚು ಇವ್ರು ಕಮ್ಮಿ ಅಂತ ಇಲ್ಲಿ ನೋಡಕ್ ಆಗದೇ ಇಲ್ಲ. ಅದಕ್ಕೆ ಇಲ್ಲಿ ಧನುಷ್ ಅವ್ರ ಕಣ್ಣಲ್ಲೂ ಕೂಡ ಇಲ್ಲಿ ನೀರು ಬಂತು. ಆದ್ರೂ ಕೂಡ ಅವರು ಆಯ್ಕೆ ಮಾಡ್ಕೊಂಡಿದ್ದು ತಾಯಿಯವ್ರನ್ನ. ಅದು ನಿಜವಾಗ್ಲೂ ಕೂಡ ಗುಡ್ ಡಿಸಿಷನ್ ಅಂತಾನೆ ಇಲ್ಲಿ ಹೇಳಬೇಕು. ಆಲ್ಮೋಸ್ಟ್ ಆಗಿ ಅವರು ಹೆಂಡತಿ ಹತ್ರ ಹೋಗಿದ್ರೆ ಫಸ್ಟ್ ತಾಯಿ ಅಲ್ವಾ, ತಾಯಿ ಇದ್ದಿದ್ದಕ್ಕೆ ಇಲ್ಲಿ ಅವ್ರು ಬಂದಿದ್ದು. ಇಲ್ಲಾಂದ್ರೆ ಇವರೆಲ್ಲಿ ಬರ್ತಾ ಇದ್ರು? ಅವ್ರ ಜೀವನದಲ್ಲಿ ಬರ್ತಿರ್ಲಿಲ್ಲ ಅಲ್ವಾ. ಅದಕ್ಕೋಸ್ಕರನೇ ತಾಯಿಯೇ ಮೊದಲ ದೇವರು ಅಂತ ಇಲ್ಲಿ ಹೇಳೋದು. ಧನುಷ್ ಅವರು ಕೂಡ ಇಲ್ಲಿ ಅದನ್ನೇ ಮಾಡಿದ್ದು. ಅದಕ್ಕೆ ಇಲ್ಲಿ ಓಡ್ ಹೋಗ್ತಾರೆ. ನಿಜವಾಗ್ಲೂ ಕಣ್ಣಲ್ಲಿ ನೀರು ಹಾಕೊಂಡು ಓಡ್ ಹೋಗ್ತಾರೆ. ಯಾಕಂದ್ರೆ ತುಂಬಾ ದಿವಸ ಆಗಿದೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ತಾಯಿ ಎಷ್ಟು ಹತ್ರು ಅಂತಂದ್ರೆ ತುಂಬಾ ಸಣ್ಣಗಾಗ್ಬಿಟ್ಟಿದ್ಯಾ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಒಬ್ಬ ತಾಯಿ ನೀನು ಎಷ್ಟು ದುಡ್ದಿದ್ಯಾ, ಎಷ್ಟು ಆಸ್ತಿ ಮಾಡ್ಕೊಂಡಿದ್ಯಾ ಅಂತ ಇಲ್ಲಿ ಕೇಳಲ್ಲ. ಅವ್ರನ್ನ ನೋಡಿದ ತಕ್ಷಣ ಅವ್ರು ಸಣ್ಣ ಆಗಿದಾರ, ದಪ್ಪ ಆಗಿದಾರ, ಅವ್ರಿಗೆ ಏನು ನೋವಿದೆ ಅಂತ ಬಿಟ್ಟು ಒಂದು ತಾಯಿಗೆ ಇಲ್ಲಿ ಬೇಗನೆ ಗೊತ್ತಾಗುತ್ತೆ. ಹೌದು, ಎಲ್ಲರೂ ಕೂಡ ಬಿಗ್ ಬಾಸ್ ಮೇಲೆ ಸಣ್ಣ ಆಗಿದ್ದಾರೆ. ಆಲ್ಮೋಸ್ಟ್ ರಘು ಅವ್ರು ಇರ್ಬೋದು, ಧನುಷ್ ಅವ್ರು ಇರ್ಬೋದು, ಸರಿಯಾಗಿ ಅಂದರೆ ಅವ್ರು ಏನೇನು ತಿಂತಿದ್ರು ಆ ಟೈಮ್ಗೆ ಹೇಳಿ ಅವ್ರಿಗೆ ಸಿಕ್ಕಲ್ಲ. ಟಾಸ್ಕ್ ಅಂತ ಬಂದಾಗ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಸುಮಾರು ಬೆಳಗಿನ ಜಾವದವರೆಗೂ ಕೂಡ ಇಲ್ಲಿ ಅವರೊಂದು ಟಾಸ್ಕ್ ಮಾಡಿದ್ರು. ಸೈಕಲ್ ತುಳಿಯೋ ಟಾಸ್ಕ್ ಇತ್ತಲ್ವಾ, ಅದನ್ನ ನಾನು ಇಲ್ಲಿ ನೋಡಿದೆ. ತುಂಬಾನೇ ಬೇಜಾರಾಯಿತು. 2 ಗಂಟೆವರೆಗೂ ಕೂಡ ಕುತ್ಕೊಂಡು ನೋಡಿದೆ. ತಂದೆಯವರು ಕೂಡ ಕುತ್ಕೊಂಡು ನೋಡಿದ್ರು ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಅದು ಟಾಸ್ಕೇ ಇರ್ಬೋದು, ನಾವೆಲ್ಲರೂ ನೋಡೋರಿಗೆ ಅದು ಟಾಸ್ಕ್ ಅಂತ ಅನ್ಸಿದ್ರು ಕೂಡ ಆ ಒಂದು ಜಾಗದಲ್ಲಿ ಯಾರು ಮಾಡ್ತಿದ್ರು ಅವ್ರ ತಾಯಿ ಅದನ್ನ ನೋಡಿ ಎಷ್ಟು ಬೇಜಾರು ಮಾಡ್ಕೊಂಡ್ರು. ಆರಾಮಾಗಿ ಅವ್ರು ಇರ್ಬೋದಿತ್ತು, ಆದ್ರೂ ಕೂಡ ಇಲ್ಲ ನಾನು ಆಡ್ತೀನಿ ಅಂತ ಹೇಳ್ಬಿಟ್ಟು ಆಡಿದ್ರಲ್ವಾ. ಅದಕ್ಕೆ ಇಲ್ಲಿ ಅವ್ರ ತಾಯಿಯವರು ಕೂಡ ಇಲ್ಲಿ ಖುಷಿ ಪಟ್ಟರು. ನೋಡಿ, ರಾಘವೇಂದ್ರ ಸ್ವಾಮಿಯವರ ಮಂತ್ರಾಕ್ಷತೆನೂ ಕೂಡ ತಗೊಂಬಂದು ಇಲ್ಲಿ ಕೊಟ್ಟರು. ನಿಜವಾಗ್ಲೂ ಒಳ್ಳೇದಾಗ್ಲಿ. ಆಲ್ಮೋಸ್ಟ್ ತಾಯಿ ಅಂದ್ರು ಮನಸ್ಸೇ ಹೀಗೆ. ಮಕ್ಳು ಏನೇ ತಪ್ಪು ಮಾಡಿದ್ರು ಕೂಡ ಅದನ್ನ ಕ್ಷಮಿಸ್ಕೊಂಡು ಆರಾಮಾಗಿ ಇಲ್ಲಿ ಹೋಗ್ತಾರೆ. ವೀಕ್ಷಕರೇ, ಈ ವಾರ ಫ್ಯಾಮಿಲಿ ರೌಂಡ್ ಇದೆ. ತುಂಬಾನೇ ಖುಷಿ ಆಗ್ತಿದೆ. ಎಲ್ಲರೂ ಕೂಡ ತುಂಬಾ ದಿವಸದಿಂದ ಇಲ್ಲಿ ಬಿಟ್ಟಿದ್ರು. ಈಗ ಎಲ್ಲಾ ಮಾತುಗಳು ಕೂಡ ಇಲ್ಲಿ ಆಡ್ತಾರೆ. ನೀವು ಯಾವ ಒಂದು ಫ್ಯಾಮಿಲಿ ನೋಡಕ್ಕೆ ಕಾಯ್ತಿದ್ದೀರಾ? ಇವಾಗ 3 ಫ್ಯಾಮಿಲಿ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಟ್ಟರು. ಯಾರ ಫ್ಯಾಮಿಲಿ ನಿಮಗೆ ತುಂಬಾ ಇಷ್ಟ ಆಯ್ತು? ರಾಶಿಕ್ ಅವ್ರ ಫ್ಯಾಮಿಲಿ, ಸೂರಜ್ ಅವ್ರ ಫ್ಯಾಮಿಲಿ ಮತ್ತೆ ಧನುಷ್ ಅವ್ರ ಫ್ಯಾಮಿಲಿ. ಈ 3 ಜನ ಫ್ಯಾಮಿಲಿಲಿ ನಿಮಗೆ ಯಾವ ಫ್ಯಾಮಿಲಿ ತುಂಬಾ ಇಷ್ಟ ಆಯ್ತು ಮತ್ತೆ ಯಾವ ಫ್ಯಾಮಿಲಿನ ಇಲ್ಲಿ ನೋಡಕ್ಕೆ ನೀವು ಇಷ್ಟ ಪಡ್ತಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.